ಜೈ ಹಿಂದ್. SSC MTS 2024 ಒಂದು ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ SSC MTS ದ ಒಂದು ಅಪ್ಲಿಕೇಶನ್ ಸಲ್ಲಿಸುವಂತಹ ಕೊನೆಯ ದಿನಾಂಕ 31/7/2024 ಇದೆ. ಅಂತಂದ್ರೆ ನಾಳೆಯ ದಿನ ಇದರ ಒಂದು ಕೊನೆಯ ದಿನಾಂಕ ಇದೆ. ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ ಅನ್ನ ಸಲ್ಲಿಸಿಲ್ಲ ಅವರು ನಾಳೆ ಈ ಒಂದು ಎಕ್ಸಾಮ್ಗೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಯಾರೆಲ್ಲ ಸಲ್ಲಿಸಬಹುದಾಗಿದೆ ಇದಕ್ಕೆ ಎಕ್ಸಾಮ್ಗೆ? ಯಾರ್ದು 10th ಪಾಸ್ ಆಗಿರಿ ಅವರೆಲ್ಲರೂ ಕೂಡ SSC MTS ಎಕ್ಸಾಮ್ಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಇದಕ್ಕೆ ಯಾವುದೇ ರೀತಿ ಇರುವಂತಹ ಫಿಸಿಕಲ್ ಇರೋದಿಲ್ಲ. ಅದ್ರ ಜೊತೆಗೆ ಟಫ್ ಆಗಿರುವಂತಹ ಮೆಡಿಕಲ್ ಕೂಡ ಇಲ್ಲಿ ಚೆಕಪ್ ಇದರಲ್ಲಿ ಇರೋದಿಲ್ಲ. ಸೊ ಬಹಳ ಈಸಿ ಇರುವಂತಹ ಎಕ್ಸಾಮ್ ಇರುತ್ತೆ. ಇದರಲ್ಲಿ ಯಾವ ರೀತಿ ನಾವು ಪ್ರಿಪರೇಷನ್ ಅನ್ನ ಮಾಡಬೇಕು, ಹೇಗೆ ನಾವು ಈ ಎಕ್ಸಾಮ್ಗೆ ಪ್ರಿಪರೇಷನ್ ಅನ್ನ ಮಾಡಿ ಸೆಲೆಕ್ಷನ್ ಅನ್ನ ಪಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಂತ ಹೋಗೋಣಂತೆ. ನಾಳೆ ಇದೆ ಇದು ಲಾಸ್ಟ್ ಡೇಟು. ಯಾರಿನ್ನ ಸಲ್ಲಿಸಿಲ್ಲ ಅವರು ಸಲ್ಲಿಸ್ರಿ ಅಪ್ಲಿಕೇಶನ್ ಅನ್ನ. ಓಕೆ, ಏಜ್ ಇರ್ತಕ್ಕಂಥದ್ದು ಏನ್ ಬೇಕು? 10th ಪಾಸ್ ಎಲ್ಲರೂ ಆಗಿರ್ತೀರಿ ಆಲ್ಮೋಸ್ಟ್ ಆಲ್. ಬಟ್ ಏಜ್ ಇರುವಂತದ್ದು ಇದಕ್ಕೆ 18 ರಿಂದ 25 ಅಥವಾ 27 ಇದ್ರೆ ನೀವು ಸಲ್ಲಿಸಬಹುದು. ಇದು ಜನರಲ್ ಕ್ಯಾಟಗರಿದವರಿಗೆ. SC ST ಅವರಿಗೆ, ಆಮೇಲೆ OBC ದವರಿಗೆ ಬೇರೆ ಬೇರೆ ಏಜ್ ದಲ್ಲಿ ಸಡಿಲಿಕೆಯನ್ನ ಇಲ್ಲಿ ಇದರಲ್ಲಿ ಕೊಡಲಾಗಿದೆ. ಅದನ್ನ ನೀವು ನೋಟಿಫಿಕೇಶನ್ ದಲ್ಲಿ ನೋಡಿ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಬಟ್ ಜನರಲ್ ದವರು 18 ರಿಂದ 25 ಅಥವಾ 27ರವರೆಗೆ ಇದ್ರೆ ನೀವು ಇದಕ್ಕೆ ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಯಾವ ರೀತಿ ನಾವು ಸೆಲೆಕ್ಷನ್ ಪಡ್ಕೋಬೇಕು, ಹೇಗೆ ನಾವು ಸ್ಟಡಿ ಮಾಡಬೇಕು ಅನ್ನೋದನ್ನ ಇದರಲ್ಲಿ ನೋಡೋಣ. ಎಕ್ಸಾಮ್ ಯಾವ ರೀತಿ ಇರ್ತೈತಿ ಅಂತ ಹೇಳಿ. ಅದ್ರ ಜೊತೆಗೆ SSC MTS ಎಕ್ಸಾಮ್ಗೆ ರಿಲೇಟೆಡ್ ನಿಮ್ಗೆ ಏನಾದರೂ ಡೌಟ್ಸ್ ಗಳಿದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಕಾಂಟ್ಯಾಕ್ಟ್ ನಂಬರ್ ನಂದು 8861927838 ಇದೆ. ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಅವುಗಳನ್ನ ಸಾಲ್ವ್ ಮಾಡ್ಕೋಬಹುದು. ಈಗ ಒಂದೊಂದಾಗಿ ನಾವು ಇವುಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. SSC MTS ಇದು ಪ್ರತಿ ವರ್ಷ ಕಾಲ್ಫಾರ್ಮ್ ಆಗುವಂತಹ ಒಂದು ವೇಕೆನ್ಸಿ ಇದೆ. ಪ್ರತಿ ವರ್ಷನೂ ಕೂಡ ಇದು ಕಾಲ್ಫಾರ್ಮ್ ಆಗೇ ಆಗುತ್ತೆ 10th ಆಧಾರದ ಮೇಲೆ. ನೀವು SSC MTS ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತಂದ್ರೆ ಪ್ರತಿ ವರ್ಷ ಬರ್ತಾನೆ ಇರ್ತಾವೆ ವೇಕೆನ್ಸಿಗಳು. ಒಂದ್ ವರ್ಷ ಇಲ್ಲ ಅಂದ್ರೆ ಒಂದ್ ವರ್ಷ ನಿಮ್ಗೆ ಸೆಲೆಕ್ಷನ್ ಇದರಲ್ಲಿ ಸಿಕ್ಕೇ ಸಿಗುತ್ತೆ. ನೀವು ಸೀರಿಯಸ್ ಆಗಿ ಪ್ರಿಪರೇಷನ್ ಇದ್ರೊಳಗೆ ಮಾಡ್ತಾ ಹೋದ್ರಂತಂದ್ರೆ. ಈಗ ಇದರ ಎಕ್ಸಾಮ್ ಪ್ಯಾಟರ್ನ್ ಹೇಗಿರ್ತೈತಿ, ಯಾವ ರೀತಿ ನಾವು ಇದನ್ನ ಪ್ರಿಪರೇಷನ್ ಮಾಡಬಹುದು SSC MTS ಎಕ್ಸಾಮ್ಗೆ ಅನ್ನೋದನ್ನ ನೋಡೋಣ. ಎಕ್ಸಾಮ್ ಇದರಲ್ಲಿ 2 ಸೆಷನ್ಸ್ ಗಳಲ್ಲಿ ಆಗ್ತಾ ಇದೆ. ಇದು 1ನೇ ಸೆಷನ್ 2ನೇ ಸೆಷನ್ 2 ಸೆಷನ್ ಒಟ್ಟಿಗೆನೆ ನಡೀತಾವೆ. 1ನೇ ಸೆಷನ್ ದಲ್ಲಿ ಏನ್ ಇರ್ತಾ ಇದೆ, ಇದರಲ್ಲಿ ನಿಮಗೆ ಮ್ಯಾಥ್ಸ್ ಅದ್ರ ಜೊತೆಗೆ ರೀಸನಿಂಗ್ ಇರ್ತಾ ಇದೆ. ಮ್ಯಾಥ್ಸ್ ಮತ್ತು ರೀಸನಿಂಗ್ ಇರ್ತಾ ಇದೆ. ಇವುಗಳು 20 ಕ್ವಶನ್ಸ್ ಗಳು ಇರ್ತಾವೆ. ಇದರಲ್ಲಿ ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಗಳು ಇರ್ತಾವೆ. ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಗಳು ಇರ್ತಾವೆ ಅಂತಂದ್ರೆ ಟೋಟಲ್ ಆಗಿ ಇದಕ್ಕೆ 60, ಇದಕ್ಕೆ 60, ಟೋಟಲ್ ಮಾರ್ಕ್ಸ್ 120 ಮಾರ್ಕ್ಸ್ ಇರ್ತಾವೆ. ಟೋಟಲ್ ಕ್ವಶನ್ಸ್ ಗಳು 40. ಈ 40 ಕ್ವಶನ್ಸ್ ಗಳಲ್ಲಿ ನೀವು ತಗೋಬೇಕಾಗಿರುವಂತದ್ದು 12 ಕ್ವಶನ್ಸ್ ಗಳನ್ನ ರೈಟ್ ಮಾಡಿದ್ರೆ ಸಾಕು. ಯಾವುದೇ ರೀತಿ ಇರುವಂತಹ ಇದರಲ್ಲಿ ನೆಗೆಟಿವ್ ಆಗಿರುವಂತಹ ಮಾರ್ಕ್ಸ್ ಗಳು ಇರೋದಿಲ್ಲ. ಅಂದಾಜ್ ಹಾಕಿದ್ರು ಕೂಡ 12 ಆಗ್ತವೆ 40ರಲ್ಲಿ. ಇದು ಜನರಲ್ ದವರಿಗೆ. ಆಮೇಲೆ SC ದವರಿಗೆ ಕಡಿಮೆ ಇದೆ, ಇದಕ್ಕಿಂತ ಕಡಿಮೆ ತಗೋಬಹುದು. ST ದವರಿಗೆ, OBC ದವರಿಗೆ ಬೇರೆ ಬೇರೆ ಇದೆ. ಇದು ಅದ್ರ ಜನರಲ್ ದವ್ರನ್ನ ಇಲ್ಲಿ ಹೇಳ್ತಾ ಇದ್ದೇನೆ. ಸೆಷನ್ 2 ದಲ್ಲಿ ಏನಿರ್ತಾ ಇದೆ, ಸೆಷನ್ 2 ದಲ್ಲಿ ಇಂಗ್ಲಿಷ್ 1ನೇದು GK, ಅದ್ರ ಜೊತೆಗೆ ಇನ್ನೊಂದು ಇಂಗ್ಲಿಷ್ ಇರ್ತಾ ಇದೆ. ಈ 2 ಸಬ್ಜೆಕ್ಟ್ ಗಳನ್ನ ಓದ್ಬೇಕು. ಇದರಲ್ಲಿ ನಿಮ್ಗೆ 25 ಕ್ವಶನ್ ಇರ್ತಾವೆ. ಇದರಲ್ಲಿ ಕೂಡ 25 ಕ್ವಶನ್. ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಅಂತಂದ್ರೆ 75 ಮಾರ್ಕ್ಸ್. ಇದರಲ್ಲಿ 75 ಮಾರ್ಕ್ಸ್. ಟೋಟಲ್ 150 ಮಾರ್ಕ್ಸ್ ಗಳು ನಿಮ್ಗೆ ಇದರಲ್ಲಿ ಸಿಗ್ತವೆ 50 ಕ್ವಶನ್ಸ್ ಗಳಿಗೆ. ಸೊ ಇಷ್ಟು ನೀವು ಓದ್ಬೇಕಾಗಿರ್ತೈತಿ. ಮೇನ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ಇಲ್ಲಿ GK ಮತ್ತು ಇಂಗ್ಲಿಷ್ ಏನಿರ್ತೈತಿ ಇದು ಬಹಳ ಇಂಪಾರ್ಟೆಂಟ್ ಇರ್ತೈತಿ. ಇದ್ರ ಬಗ್ಗೆನ ನೀವು ಏನ್ ಮಾಡ್ಬೇಕು ಅಂತಂದ್ರ ಅತಿ ಹೆಚ್ಚಿನ ಒಂದು ಒತ್ತನ್ನ ಕೊಟ್ಟು ಓದ್ಬೇಕಾಗುತ್ತೆ. ಇದರ ಟಾರ್ಗೆಟ್ ಎಷ್ಟು ಇರ್ಬೇಕು, ಆಮೇಲೆ ನೆಗೆಟಿವ್ ಇರ್ತೈತಿ. ಇದರಲ್ಲಿ ನೆಗೆಟಿವ್ ನಿಮ್ ಮನಸ್ಸಿಗೆ ಬಂದಂಗನ ನೀವು ಏನು ಕ್ವಶನ್ಸ್ ಗಳನ್ನ ಹಾಕುವಂಗಿಲ್ಲ. ನೆಗೆಟಿವ್ ಇರ್ತೈತಿ. ಎಷ್ಟು ಇರ್ತೈತಿ ನೆಗೆಟಿವ್? 1/3 ನೆಗೆಟಿವ್ ಇದರಲ್ಲಿ ನಿಮ್ಗೆ ಇರ್ತಾ ಇದೆ. 1/3 ನೆಗೆಟಿವ್ ಇದರಲ್ಲಿ ಇರ್ತಾ ಇದೆ. ಸೊ 3 ಕ್ವಶನ್ಸ್ ಗಳು ರಾಂಗ್ ಆದ್ವು ಅಂತಂದ್ರೆ ಒಂದು ಕ್ವಶನ್ ಅದ ಮಾರ್ಕ್ಸ್ ಗಳನ್ನ ಇದರಲ್ಲಿ ಕಟ್ ಮಾಡ್ತಾರೆ. ಸರಳವಾಗಿ ಹೇಳಬೇಕು ಅಂತಂದ್ರೆ ಒಂದು ಕ್ವಶನ್ ನೀವು
ಒಂದು ಕ್ವಶನ್ ರಾಂಗ್ ಮಾಡಿದ್ರ ಅಂತಂದ್ರೆ, ಒಂದು ಕ್ವಶನ್ ರಾಂಗ್ ಆಯ್ತು ಅಂತಂದ್ರೆ ಒಂದು ಮಾರ್ಕ್ಸ್ ಏನಾಗುತ್ತೆ ಇದ್ರಲ್ಲಿ, ಒಂದು ಮಾರ್ಕ್ಸ್ ಏನ್ ಮಾಡ್ತಾರೆ ಇದ್ರಲ್ಲಿ ಕಟ್ ಮಾಡ್ಕೋತಾರೆ. ಇದರ ಅರ್ಥ ಒಂದು ಕ್ವಶನ್ ನೀವು ತಪ್ಪು ಹಾಕಿದ್ರ ಅಂತಂದ್ರ ಒಂದು ಮಾರ್ಕ್ಸ್ ಇದರಲ್ಲಿ ನಿಮ್ಗೆ ಕಟ್ ಆಗುತ್ತೆ. ಈಗ ಜಿ ಕೆ ದಲ್ಲಿ ಏನೇನು ಓದ್ಕೋಬೇಕು, ಜಿ ಕೆ ದಲ್ಲಿ ಬಹಳಷ್ಟು ವಿಷಯಗಳು ಬರ್ತಾ ಇದ್ದಾವೆ ಇದರಲ್ಲಿ ಮೊಟ್ಟ ಮೊದಲನೇದಾಗಿ ಹಿಸ್ಟ್ರಿ, ಎಕನಾಮಿ, ಪಾಲಿಟಿ ಇರ್ತಾ ಇದೆ, ಜಿಯೋಗ್ರಫಿ, ಜನರಲ್ ಸೈನ್ಸ್ ಇರ್ತಾ ಇದೆ, ಆಮೇಲೆ ಕರೆಂಟ್ ಅಫೇರ್ಸ್ ಇರ್ತಾ ಇದೆ. ಇದನ್ನ ಬಿಟ್ಟವೆ ಅಂತಂದ್ರೆ ಸ್ಟ್ಯಾಟಿಕ್ ಜಿ ಕೆ ಒಂದಿರ್ತಾ ಇದೆ, ಸ್ಟ್ಯಾಟಿಕ್ ಜಿ ಕೆ. ಇದರಲ್ಲಿ ಯಾವ್ದು ಹೆಚ್ಚು ಓದ್ಕೋಬೇಕು ಅನ್ನೋದನ್ನ ನೀವು ಕೇಳ್ತಾ ಇರ್ತೀರಾ. ಇದರಲ್ಲಿ ಅತಿ ಹೆಚ್ಚಾಗಿ ನೀವು ಸ್ಟ್ಯಾಟಿಕ್ ಜಿ ಗೆ ಬಹಳಷ್ಟು ಮಹತ್ವವನ್ನು ಕೊಡ್ಬೇಕಾಗುತ್ತೆ. ಸ್ಟ್ಯಾಟಿಕ್ ಜಿ ಕೆ ಇಂಪಾರ್ಟೆಂಟ್ ಇರ್ತೈತಿ. ಸ್ಟ್ಯಾಟಿಕ್ ಜಿ ದೊಳಗನ ಬಹಳಷ್ಟು ಕ್ವಶನ್ಸ್ಗಳು, ಒಂದು 8ರಿಂದ 10 ಕ್ವಶನ್ಸ್ಗಳು, ಇದೇನ್ 25 ಇದೆಯಲ್ಲ ಇದರಲ್ಲಿ 8ರಿಂದ 10 ಕ್ವಶನ್ಸ್ಗಳು ಸ್ಟ್ಯಾಟಿಕ್ ಜಿ ದಿಂದನ ಬರ್ತಾ ಇರ್ತವೆ. ಸೊ ಹಾಗಾಗಿ ನೀವು ಹೆಚ್ಚಿನ ಮಹತ್ವವನ್ನ ಸ್ಟ್ಯಾಟಿಕ್ ಜಿ ಗೆ ಕೊಡ್ಬೇಕಾಗುತ್ತೆ. ಈಗ ನಿಮ್ಗೆ ಪ್ರಿಪರೇಷನ್ ಮಾಡ್ಲಿಕ್ಕೆ ನಿಮ್ಗೆ ನಿಮ್ಮ ಹತ್ರ 90 ಡೇಸ್ ಅಂತೂ ಉಳಿದಿರ್ತಾವು. 90 ಡೇಸ್ ನಿಮ್ ಕೈ ಒಳಗಿದಾವು. 90 ಡೇಸ್ ಒಳಗಡೆ ನೀವು ಒಳ್ಳೆ ರೀತಿಯಿಂದ SSC MTS ಎಕ್ಸಾಮ್ಗೆ ಪ್ರಿಪೇರ್ ಆಗಬಹುದು. ಒಂದು ಗೌರ್ಮೆಂಟ್ ಜಾಬ್ ಅನ್ನ ನೀವು ಪಡ್ಕೋಬಹುದು. ಬಟ್ ಸೀರಿಯಸ್ ಆಗಿ ನೀವು ಏನ್ ಮಾಡ್ಬೇಕಾಗುತ್ತೆ, ಸ್ಟಡಿಯನ್ನ ಇದರಲ್ಲಿ ಮಾಡ್ಬೇಕಾಗುತ್ತೆ. ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ SSC ದಿಂದ ಆಗುವಂತಹ GD ಏನ್ ಎಕ್ಸಾಮ್ ಇತ್ತು ಅದು ಎಲ್ಲರಿಗಿಂತ ಈಸಿ ಇದೆ. ಬಹಳಷ್ಟು ನಾವು ಬೇಗನೆ ಜಾಬ್ ಅನ್ನ ತೆಗೆದುಕೊಳ್ಳಬಹುದು ಅಂತ ಎಲ್ಲರ ಮನಸ್ಸಿನಲ್ಲಿತ್ತು. ಬಟ್ ಈ ವರ್ಷ ನೋಡುವುದಾದರೆ ಅದು ಕೂಡ ಈಸಿ ಇಲ್ಲ. ಈಗ ಬಹಳಷ್ಟು ಏನಾಗಿದೆ ಅಂತಂದ್ರೆ ಟಫ್ ಆಗಿದೆ, ಬಹಳಷ್ಟು ಕಾಂಪಿಟೇಷನ್ ಹೆಚ್ಚಾಗಿದೆ. ಎಲ್ಲರೂ ಕೂಡ ಗೌರ್ಮೆಂಟ್ ಜಾಬ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲರೂ ಓದಾಕತ್ತಾರೆ, ನೀವು ಕೂಡ ಓದ್ಬೇಕು. ಎಲ್ಲರಿಗಿಂತ ಮುಂದೆ ಹೋಗ್ಬೇಕಂತಂದ್ರೆ ಎಕ್ಸ್ಟ್ರಾ ಓದ್ಬೇಕಾಗುತ್ತೆ. ನೀವು ಎಕ್ಸ್ಟ್ರಾ ಓದಿದಾಗ ಮಾತ್ರ ಎಕ್ಸ್ಟ್ರಾ ಮಾರ್ಕ್ಸ್ಗಳು ಬರ್ತವೆ. ಎಕ್ಸ್ಟ್ರಾ ಮಾರ್ಕ್ಸ್ಗಳು ಯಾರು ತಗೋತಾರೆ, ಅವರು ಸೆಲೆಕ್ಷನ್ ಪಡ್ಕೊಂಡು ಗೌರ್ಮೆಂಟ್ ಜಾಬ್ ಅನ್ನ ಪಡ್ಕೋತಾರೆ. ಓಕೆ, ಸೊ ಇದು ಪ್ಯಾಟರ್ನ್ ಇರ್ತೈತಿ. ಇಷ್ಟೆಲ್ಲಾ ವಿಷಯಗಳನ್ನ ಓದ್ಕೋಬೇಕು. ಮ್ಯಾಥ್ಸ್, ರೀಸನಿಂಗ್ ಒಂದ್ ಸ್ವಲ್ಪ ನೋಡಿದ್ರೆ ಸಾಕು. ಈ ರೀಸನಿಂಗ್ ಈಸಿ ಇರ್ತೈತಿ. ಇದನ್ನಷ್ಟು ನೀವು ನೋಡ್ಕೊಂಡ್ರೆ ಅಂತಂದ್ರೆ ಇದನ್ನ ಕ್ವಾಲಿಫೈ ಮಾಡ್ತೀರಾ ಸೆಷನ್ 1. ಸೆಷನ್ 2 ದೊಳಗೆ ಏನಿರ್ತೈತಿ ಜಿ ಕೆ ಇಂಗ್ಲಿಷ್, ಇದನ್ನ ನೀವು ಮಾಡ್ಬೇಕು. ಈಗ ಇಂಗ್ಲಿಷ್ ದಲ್ಲಿ ಇದು ಜಿ ಕೆ ದಲ್ಲಿ ಹೇಳಿದೆ. ಈಗ ಇಂಗ್ಲಿಷ್ ದಲ್ಲಿ ಏನೇನ್ ಇರ್ತೈತಿ ಅಂತಂದ್ರೆ, ಇಂಗ್ಲಿಷ್ ದಲ್ಲಿ ಎಲ್ಲಾನು ಗ್ರಾಮರ್ ಗೆ ಸಂಬಂಧಿಸಿದ್ದ ಹಾಗೆ ಇರ್ತೈತಿ. ಗ್ರಾಮರ್ ಇರ್ತಾ ಇದೆ, ಅದ್ರ ಜೊತೆಗೆ ವೊಕ್ಯಾಬ್ಯುಲರಿ ಇರ್ತಾ ಇದೆ. ಗ್ರಾಮರು ವೊಕ್ಯಾಬ್ಯುಲರಿ ಎರಡೂಗಳನ್ನ ನೀವು ನೋಡ್ಕೋಬೇಕಾಗುತ್ತೆ ಈ ಒಂದು ಸಬ್ಜೆಕ್ಟ್ ದಲ್ಲಿ. ಅದರಲ್ಲಿ ಇಂಗ್ಲಿಷ್ ದಲ್ಲಿ ಗ್ರಾಮರು ವೊಕ್ಯಾಬ್ಯುಲರಿ ಓದ್ಕೋಬೇಕು. ಸೊ ಅಂದಾಗ ಮಾತ್ರ ಈ ಒಂದು SSC GD ದಲ್ಲಿ ನೀವು ಸೆಲೆಕ್ಷನ್ ಪಡ್ಕೋತೀರಾ. ಹಾಗಾದ್ರೆ ಟಾರ್ಗೆಟ್ ಎಷ್ಟಿರ್ಬೇಕು ನಮ್ದು? ಟಾರ್ಗೆಟ್ ಎಷ್ಟಿರ್ಬೇಕು ಈ ಒಂದು SSC GD ದಲ್ಲಿ ಸೆಲೆಕ್ಷನ್ ಪಡ್ಕೋಬೇಕು ಅಂತಂದ್ರೆ ನಮ್ಮ ಟಾರ್ಗೆಟ್ 110ರಿಂದ 110ರಿಂದ 120 ಮಾರ್ಕ್ಸ್ಗಳು ಪಡ್ಕೊಳ್ಳುವಂತಹ ಕೆಪಾಸಿಟಿ ನಿಮ್ಮಲ್ಲಿ ಬರಬೇಕು. ಅಂದಾಗ ಮಾತ್ರ ನಿಮಗೆ ಜಾಬ್ ಸಿಗುತ್ತೆ. ಇದು SSC MTS. ಸೊ ಡಿ ಗ್ರೂಪ್ ಇದೆ. ಇದು ಡಿ ಗ್ರೂಪ್ ಇರುವಂತಹ ಒಂದು ನೌಕರಿ ನೀವು ಪಡ್ಕೋಬೇಕಂತಂದ್ರೆ ಅದಕ್ಕೆ ಹರಸಾಹಸ ಮಾಡ್ಬೇಕಾಗ್ತತಿ, ಬಹಳಷ್ಟು ಸ್ಟಡಿಯನ್ನ ಮಾಡ್ಬೇಕಾಗತ್ತೆ. ಓಕೆ, ಇದು ಸ್ಟ್ರಾಟಜಿ ಇರ್ತಕ್ಕಂಥದ್ದು. ಏನಾದ್ರು ಡೌಟ್ಸ್ ಇದ್ರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ರಿ. ಸೊ ಆಕ್ಚುಲಿ ಇದು ವಿಡಿಯೋ ಮಾಡುವಂತಹ ಉದ್ದೇಶ ಏನಿತ್ತು ಅಂತಂದ್ರೆ, ನೀವು ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಅಂತಂದ್ರೆ ನಾಳೆ ಸಲ್ಲಿಸಬಹುದು. ನಾಳೆ ಒಂದ್ ದಿನ ಇದೆ, ಆಮೇಲೆ ಇವತ್ತು ರಾತ್ರಿ ಇದೆ. ಸರ್ವರ್ ಬಿಸಿ ಬರ್ತಾ ಇರಬಹುದು, ಬಟ್ ಟ್ರೈ ಮಾಡಿದ್ರ ಅಂತಂದ್ರ ನೀವು ಅಪ್ಲಿಕೇಶನ್ ಕೂಡ ಹಾಕ್ಬಹುದು. ಈಗ SSC MTS ಗೆ ಯಾರೆಲ್ಲ ತಯಾರಿಯನ್ನ ನಡೆಸ್ತಾ ಇದ್ದೀರಾ ಅವರಿಗೆ ನಮ್ಮಲ್ಲಿ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಪ್ಯಾಕೇಜ್, ಒಂದು ಕೋರ್ಸ್ ಅವೈಲೇಬಲ್ ಇದೆ ಸಂಪೂರ್ಣವಾಗಿ ಕನ್ನಡದಲ್ಲಿ. ಎಕ್ಸಾಮ್ ಕನ್ನಡದಲ್ಲಿ ಇರ್ತೈತೆ, ಅದ್ರ ಸಲುವಾಗಿ ಎಲ್ಲಾ ನಿಮ್ಗೆ ಕನ್ನಡದಲ್ಲಿ ನಾವು ರೆಡಿ ಮಾಡಿ ವಿಡಿಯೋಸ್ ಗಳನ್ನ ಇಟ್ಟೇವಿ. ಎಲ್ಲಾ ವಿಡಿಯೋಸ್ ಅಂತಂದ್ರೆ ಯಾವ್ಯಾವ್ದ್ರಿ ಸರ್? ಚಾಪ್ಟರ್ ವೈಸ್ ಇರ್ತಾವೆ. ಬರೇ ಕ್ಲಾಸಸ್ ಗಳಲ್ಲಿ ನಿಮಗೆ ಕ್ವಶನ್ಸ್ ಗಳನ್ನ ಹೇಳಿ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡುವಂತದ್ದು ಅಲ್ಲ. ಬಟ್ ಇದರಲ್ಲಿ ಈ ಕ್ಲಾಸಸ್ ಗಳು ಹೆಂಗಿರ್ತಾವು ಅಂತಂದ್ರೆ ಚಾಪ್ಟರ್ ವೈಸ್ ಇರ್ತಕ್ಕಂಥದ್ದು ಇದರಲ್ಲಿ ನಾವು ನೋಡ್ತೇವೆ. ಸೊ ಯಾವ್ಯಾವ ಇರ್ತಾವ ಇದರಲ್ಲಿ ಸಬ್ಜೆಕ್ಟ್? GK ಸಬ್ಜೆಕ್ಟ್ ದ ಎಲ್ಲಾ ವಿಡಿಯೋಸ್ ಗಳು ಕೊಡ್ತೇವೆ ನಿಮಗೆ ಚಾಪ್ಟರ್ ವೈಸ್. GK ದಲ್ಲಿ ಎಷ್ಟು ಸಬ್ಜೆಕ್ಟ್ ಬರ್ತಾವ ಎಲ್ಲ ಈಗಾಗಲೇ ನಾ ಇಲ್ಲಿ ಹೇಳಿದ್ನಲ್ಲ. ಈಗ GK ದಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಬರ್ತಾವ? ಹಿಸ್ಟ್ರಿ, ಎಕನಾಮಿ, ಪಾಲಿಟಿ, ಜಿಯೋಗ್ರಫಿ, ಸೈನ್ಸ್, ಕರೆಂಟ್ ಅಫೇರ್ಸ್, ಸ್ಟ್ಯಾಟಿಕ್ GK ಎಲ್ಲಾನು ಇರ್ತಕ್ಕಂಥದ್ದು ಅದರಲ್ಲಿ ಇರ್ತಾ ಇದೆ. ಸ್ಟ್ಯಾಟಿಕ್ GK ಇಂಪಾರ್ಟೆಂಟ್ ಇರುವಂತಹ 400 ಪೇಜಸ್ ಒಂದು ನಿಮಗೆ
PDF ನೋಟ್ಸ್ ಕೊಟ್ಟಿರ್ತೇವಿ, ಅದರಿಂದ ನೀವು ಒಳ್ಳೆ ರೀತಿಯಿಂದ ಪ್ರಿಪ್ರೇಷನ್ ಮಾಡ್ಬೋದು. ಅದರಿಂದ 8ರಿಂದ 10 ಕ್ವಶನ್ಗಳು ಆ PDF ದಿಂದ ನಿಮ್ಗೆ ಸಿಗ್ತವೆ. GK ಒಳಗೆ ಎಲ್ಲಾ ವಿಡಿಯೋಸ್ಗಳು ಸಿಗ್ತವೆ. ಇಂಗ್ಲಿಷ್ ಎಲ್ಲಾ ವಿಡಿಯೋಸ್ ಪ್ಲಸ್ PDF ನೋಟ್ಸ್, ಇದರಲ್ಲಿ ಕೂಡ PDF ನೋಟ್ಸ್ ಇರ್ತಾ ಇದೆ ನಿಮ್ಗೆ. ಇದರಲ್ಲಿ PDF ನೋಟ್ಸ್, ಆಮೇಲೆ ಮ್ಯಾಥ್ಸ್ ಇರ್ತಾ ಇದೆ, ರೀಸನಿಂಗ್ ಇರ್ತಾ ಇದೆ. ಈ ಎಲ್ಲಾ ಸಬ್ಜೆಕ್ಟ್ ಗಳ ರಿಕಾರ್ಡೆಡ್ ಕ್ಲಾಸಸ್ ಇರ್ತಾ ಇದಾವು. ಎಲ್ಲವುಗಳು ರಿಕಾರ್ಡೆಡ್ ಕ್ಲಾಸಸ್. ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ನೀವು ಮನೆಯೊಳಗೆ ಕುಂತು ನೋಡ್ಬೋದು. ಈಗ ಕೆಲವೊಬ್ರು ಜಾಬ್ ಮಾಡ್ತಿರ್ತೀರಿ, ಅಥವಾ ಕೆಲವೊಬ್ರು ಮನೆಯಲ್ಲಿ ಕೆಲಸ ಮಾಡ್ತೀರಾ, ಅಂದ್ರೆ ಫೀಮೇಲ್ ಕ್ಯಾಂಡಿಡೇಟ್ಸ್ ಗಳು. ಓಕೆ, ಸೊ ಅಂತವ್ರು ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ನೀವು ಏನ್ ಮಾಡಬಹುದು, ಈ ನಮ್ಮ ಕ್ಲಾಸಸ್ ಗಳನ್ನ ನೀವು ನೋಡ್ಬೋದು. ನಾ ಯಾವಾಗ ಲೈವ್ ಬಾ ಅಂತ ಹೇಳ್ತೇವಿ ಅವಾಗ ಬರಾಕ್ ಆಗಂಗಿಲ್ಲ ಕೆಲವೊಬ್ರಿಗೆ, ಅಂತವರಿಗೆ ಬಹಳಷ್ಟು ಈಸಿ ಇದೆ ಇದು. ಆಮೇಲೆ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ನೀವು ಕೂಡ ಇದನ್ನ ಒಳ್ಳೆ ರೀತಿಯಿಂದ ಯೂಸ್ ಮಾಡ್ಕೋಬಹುದು. ಆಮೇಲೆ ಎಲ್ಲಾ ಸಬ್ಜೆಕ್ಟ್ ಗಳ PDF ನೋಟ್ಸ್, ಮಾಕ್ ಟೆಸ್ಟ್ ಇರ್ತಾ ಇದಾವೆ. ಪ್ರೀವಿಯಸ್ ಇಯರ್ ಎಲ್ಲಾ ಕ್ವಶನ್ ಪೇಪರ್ ಕನ್ನಡದಲ್ಲಿ ಕೊಡ್ತಾ ಇದ್ದೇವೆ. ನಿಮ್ಗೆ ಗೈಡೆನ್ಸ್ ಕೂಡ ಮಾಡ್ತೀವಿ ಯಾವ ರೀತಿ ನೀವು ಪ್ರಿಪರೇಷನ್ ಈ ಒಂದು ಎಕ್ಸಾಮ್ ಗೆ ಮಾಡ್ಬೇಕು. ಏನಾದ್ರು ಡೌಟ್ಸ್ ಇದ್ರೆ ನೀವು ಕಾಂಟ್ಯಾಕ್ಟ್ ಮಾಡಬಹುದಾಗಿದೆ. ಓಕೆ, ಸೊ ನಮ್ ಕಾಂಟ್ಯಾಕ್ಟ್ ನಂಬರ್ ಇರುವಂತದ್ದು 8861927838 ನಂಬರ್ ಇದೆ, ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಇಷ್ಟೆಲ್ಲ ನಿಮ್ಗೆ ಸಿಗ್ತಾ ಇರುವಂತದ್ದು 10,000 5,000 ರೂಪಾಯಿದಲ್ಲಿ ಅಲ್ಲ, ಬಹಳ ಕಡಿಮೆ ಅಮೌಂಟ್ ಅನ್ನ ನಾವು ತಗೋತಾ ಇದ್ದೇವೆ. ಎಲ್ಲರಿಗೂ ಅನುಕೂಲ ಆಗ್ಲಿ, ಎಲ್ಲರೂ ಕೂಡ ಓದ್ಲಿ, ಮನೆಯಲ್ಲಿ ಕುಂತು ಎಲ್ಲರೂ ಕೂಡ ನಾಲೆಜ್ ಅನ್ನ ಪಡ್ಕೊಳ್ಳಿ ಅನ್ನುವಂತ ದೃಷ್ಟಿಯಿಂದ ನಿಮಗಾಗಿ ಎಲ್ಲರಿಗೂ ಕೂಡ ನಾವು 600 ರುಪೀಸ್ ದಲ್ಲಿ ಈ ಒಂದು ಕಂಪ್ಲೀಟ್ ಪ್ಯಾಕೇಜ್ ಅನ್ನ ಕೊಡ್ತಾ ಇದ್ದೇವೆ. ಓನ್ಲಿ 600. ಒಂದು ಸಲ ನೀವು 600 ಪೇ ಮಾಡಿದ್ರ ಅಂತಂದ್ರೆ ಫೀಸ್ ಮುಗೀತು. ಇಷ್ಟೆಲ್ಲ ನಿಮ್ಗೆ ಏನ್ ಮಾಡ್ತೇವಿ, ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಕಳ್ಸಿಕೊಡ್ತೇವಿ. ಎಲ್ಲಾ ಕ್ಲಾಸಸ್, PDF ನೋಟ್ಸ್, ಕರೆಂಟ್ ಅಫೇರ್ಸ್ ಎಲ್ಲ ಕೂಡ ಕಳ್ಸಿಕೊಡ್ತಾ ಇದ್ದೇವೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಕೆಳಗೆ ನಂಬರ್ ಇದೆ 8861927838 ನಂಬರ್ಗೆ. ಓಕೆ, ಸೊ ಇನ್ನು ಯಾರು ಸಲ್ಲಿಸಿಲ್ಲ ಅಪ್ಲಿಕೇಶನ್, ಹೋಗಿ ಬೇಗನೆ ಸಲ್ಲಿಸ್ರಿ. ಅದ್ರ ಜೊತೆಗೆ ಇನ್ನು ಟೈಮ್ ಇದೆ ನಿಮ್ಮ ಹತ್ರ. ಸೊ ಆ ಟೈಮ್ ಅನ್ನ ಯುಟಿಲೈಸ್ ಮಾಡ್ಕೊಂಡು ಸ್ಟಡಿಯನ್ನ ಮಾಡಿದ್ರೆ ಅಂತಂದ್ರೆ ಒಳ್ಳೆ ರೀತಿಯಿಂದ ನೀವು ನಿಮ್ಮ ರಿಸಲ್ಟ್ ಅನ್ನ ಪಡ್ಕೋಬಹುದು. ಒಳ್ಳೆಯ ರಿಸಲ್ಟ್ ಬಂತು ಅಂತಂದ್ರೆ ನಿಮ್ಮ ಸೆಲೆಕ್ಷನ್ ಆಗುತ್ತೆ. ಓಕೆ, ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮತ್ತು ಶೇರ್ ಅನ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.